ಭಕ್ತರ ಮಲಗಿಸಿದ್ವಿ. ಆದರೂ ಪುಣ್ಯವಂತರು ಯಾರ್ಯಾರು ಅವರಿಗೆ ಅನ್ನದಾನ ಎಲ್ಲ ಬುದ್ಧಿ ಕಟ್ಟಿಕೊಡೋರು ಎಲ್ಲ ರೀತಿಯಿಂದ ಮಲ್ಲಿಕಾರ್ಜುನ ಅಪ್ಪ ಅವರು ಸೇವಾ ಮಾಡಿದರು. ತಾಯಿಯರು ಹೋಗಿ ಬುದ್ಧಿ ಕೊಟ್ಕೊಂಡು ಬಂದರು. ಇಲ್ಲಿ ನಮ್ಮಲ್ಲಿ ರಾಮಪುರದಾಗ ಆದರು, ಹೊಸೂರಾಗ, ತೀರ್ಥದಾಗ, ಅಲ್ಲಿಯೂ ಕೆಲವೊಂದು ನಮ್ಮ ಕವಳೆ ಅಂತ ನಾವು ಎಲ್ಲರೂ ನೋಡ್ಕೊಂಡ್ರಿ. ಅದನ್ನು ನೋಡಿದ್ರೆ ಒಂದು ಸಲ ನನಗೆ ಅಪ್ಪ ಅವ್ರ ಪರಿಸ್ಥಿತಿ ಎಲ್ಲಿ ನೋಡಿಕೆ ಅನ್ನಿಸ್ತು ಅಂದರೆ ಒಡಚಿಯೊಳಗೆ ನಮ್ಮ ಮಾಲಿಂಪುರದವ್ರು ಯಾರಿಗೆ ಅವರ ಒಬ್ಬರ ಅಜ್ಜ ಇದ್ರು, ಮಂಟುಗುಡಿ ಅವ್ರು ಇದ್ರು. ಯಪ್ಪ ಮತ್ತು ಅವ್ರು ಹೀಗೆ ಬಂದ್ರಿ ತಿರ್ಗಾಡ್ತಾ ಮತ್ತು ನನಗೆ ಯಾಕೋ ಇರ್ಬೇಕನ್ಸೈತೆಪ್ಪ, ಇಲ್ಲೇ ಇರ್ತನೋ ಅಂದ್ರು. ನಾವು ಒಂದು ಸಹಜ ಒಮ್ಮೆ ಎಲ್ಲ ಕಡೆ ಹುಬ್ಳಿಗೆ ಹೋಗಿ ಬರೋದಂತೆ ಕೊಡಚಿಗೆ ಹೋಗಿ ಬರೋದು ಅಂತಂದ್ರೆ ಕೊಡಚಿಗೆ ಹೋಗಿ ಬರೋದು ನಾನು ಎಲ್ಲ ಮಾಸ್ತರ್ಗಳು ಮೀಟಿಂಗ್ ಬರೋದಂತೆ ಕೊಡಚಿಗೆ ಹೋಗಿ ಬರೋದು ಮುಂದೆ ಅಪ್ಪ ಅವ್ರು ಭೇಟಿ ಆದರು. ನಾವು ಸಾಮಾನ್ಯ ಸಂಸಾರಿಕತೆ ಪಾಪ ಚರ್ಗಿ ಪ್ಲಾಸ್ಟಿಕ್ ಚರ್ಗಿ ತಗೊಂಡು ಶೌಚಕ್ಕೆ ಹೊರಗಡೆ ಹೋಗಿ ಬಂದರು. ಯಾಕ್ರಿ ಅಪ್ಪ ಇಲ್ಲಿ ಇದೆಲ್ಲ ಕಡೆ ಶೌಚಾಲಯ ಅಂತಂದ್ರೆ ಏನಪ್ಪ ಹೊರಗಡೆ ಹೋಗುವಂಥದ್ದು ನಮ್ಮ ಹುಡುಗಿ ಐತ್ರಿ ಅಂತಂದ್ರೆ ಅವರು ಅಷ್ಟು ಕಷ್ಟ ನೋಡ್ರಿ. ಮಹಾತ್ಮರು ಏನಂತಾರಂದ್ರೆ ಒಂದೇ ನಾವು ತಿಳ್ಕೊಳ್ಳೋದು ಭಾಳ ಹೇಳುವಲ್ಲಿ ಅರ್ಥಿಲ್ಲ. ಈ ಶರೀರ ನಶ್ವರ ಅಂತ ಯಾರು ತಿಳಿದಿರ್ತಾರೆ, ಈ ಜೀವನ ಶಾಶ್ವತವಾಗಿ ಇದನ್ನು ಯಾವುದೂ ನಮ್ಮ ಜೊತೆಗೆ ಬರುವುದಿಲ್ಲ. ಪರಮಾತ್ಮ ಇದೆಲ್ಲವೂ ತಾಯಿ ಸತ್ಯ ನೀನ ಒಬ್ಬಕ್ಕೆ ಇದ್ದಿ. ಅದಕ್ಕೆ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತನ್ನುವಂಥ ತತ್ವವನ್ನು ಅಡಕ ಮಾಡ್ಕೊಂಡಿರ್ತಾರೆ, ತಮ್ಮಲ್ಲೇ ಅರಗಿಸ್ಕೊಂಡಿರ್ತಾರೆ. ಆದರೂ ಕೂಡ ಆ ಭಗವಂತನ ಕೃಪೆಯನ್ನು ತಾವು ಮಾಡಿಕೊಂಡ್ರು, ಭಕ್ತರನ್ನು ಉದ್ಧಾರ ಮಾಡಿಕೊಂಡ್ರು, ಹಸಿದ್ರು, ಬಳದ್ರು, ನೀತಿ ನಿರಂಟಿ ಎಲ್ಲವನ್ನೂ ತೊರೆದ್ರು ಅಂಥವರ ಮಹಾತ್ಮರ ಅನಿಸ್ಕೋತಾರ. ಆ ಸಾಲಿನಲ್ಲಿ ನಮ್ಮ ಮಲ್ಲಿಕಾರ್ಜುನ ತೋರಿಸಿ ಯಾಕೆ ಕೇಳಿದರೆ ಇದನ್ನು ಯಾಕೆ ಹೇಳಾಗತ್ತೇನೆ ಅಂತಂದ್ರೆ ಜೀವ ಕೊರಗಿ ಅವರನ್ನು ದೇಹವನ್ನು ನಾವು ಒರಗಿಸಿದ್ವಲ್ಲ, ಅವ್ರ ದೇಹ ಇವತ್ತಿಲ್ಲ, ಆದರೂ ಕೂಡ ಶಾಶ್ವತವಾಗಿ ನಮ್ಮೊಂದಿಗೆ ಅವರ ಅದಾರ ಅಂತ ತಿಳ್ಕೊಂಡು ಆ ಗುರುವಿನ ಕಾರ್ಯ ನಡೆದ ಉಗಾರ್ಥವಾದಾಗ ಇನ್ನೂ ಅವರು ಮಲ್ಲಿಕಾರ್ಜುನ ಅಪ್ಪಗಳು ಸಾಕ್ಷಾತ್ ಅದಾರ ಅಂತ ತಿಳ್ಕೊಂಡು ನಾ ಶಂಕರಾನಂದ ಅಪ್ಪಗಳು ಸಾಕ್ಷಿಯಾಗಿ ಹೇಳ್ತಾರೆ. ಯಾಕಂತಂದರೆ ಗುರುವಿನ ಮೀರಿಸಿರೋರು ಶಂಕರಾನಂದ ಅಪ್ಪಗಳು ಎಷ್ಟು ಸೌಮ್ಯವಾದಿಗಳು, ಎಷ್ಟು ಮೃದು ಭಾಷಿಕರು, ಬಹಳ ಸಮಾಧಾನ ಮಾತಾಡೋರು, ಭಕ್ತರನ್ನ ಆಕರ್ಷಿಸೋರು, ಇವೆಲ್ಲವೂ ಗುಣಗಳು ಅವರಲ್ಲಿ ಅಡಕಾಗಿವೆ. ಇಂಥ ಮಹಾತ್ಮರನ್ನು ನಾವು ಸೇವೆ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಈ ಒಂದು ಸಂದರ್ಭದಲ್ಲಿ ಅವರ ಮಹಾತ್ಮರನ್ನು ನೆನೀತಾ ಈ ತಾಯಿಯ ಅವರ ಮನೆತನದಲ್ಲೇ ಅವರ ಗಂಡ ಹೆಂಡತಿ ಇಬ್ಬರು ದಂಪತಿಗಳು, ಅವರ ಜೊತೆಗೆ ಬಲಗೈ ಬಾಂಟನಾಗಿ ನಮ್ಮ ಗೋಜೂರಿ ಆಂಜನೇಯನ ಜೊತೆ ಹನುಮಂತಿದ್ದಂಗೆ ಬೆನ್ನು ಹತ್ತಿ ಬಿಡ್ತಾನೆ. ಇದಕ್ಕೆ ಕಾರಣ ಏನ ಅಂದ್ರೆ ಒಂದು ಗುರುವಿನ ಕಾರ್ಯ ಗುಡದಾಗಿದ್ರೂ ನಡೀತೈತಿ ಅನ್ನೋ ಕಾರಣ ಏನಪ್ಪ ಅಂತ ಕೇಳಿದರೆ, ಗುರುಗಳನ್ನು ಅಲ್ಲಿ ಆ ಸಮಾಧಿ ಮಾಡಿದೀವಿ ಐಕ್ಯ ಆದಾಗ. ಸಮಾಧಿ ಮಾಡಿದ ನಂತರ ಎಲ್ಲರೂ ಭಕ್ತರು ಅಲ್ಲಿ ಪಾದಯಾತ್ರಾ ಮೂಲಕ ಅವರ ಜನ್ಮೋತ್ಸವಕ್ಕೆ 2 ವರ್ಷವಾದೀವನ್ರಿ 3 ವರ್ಷವಾದೀವಿ 2-3 ವರ್ಷವಾದೀವಿ. ಎಲ್ಲ ತಾಯಂದಿರು ನೀವು ಬಂದಿರಿ, ನಾವು ಬಂದೀವಿ, ತೊಟ್ಟಲ ತಗೊಂಡು ತೊಟ್ಟಲ ಕಾರ್ಯಕ್ರಮ ಅವರು ಭಕ್ತಿಯಿಂದ ಬರ್ತಿದ್ರು. ಅದಕ್ಕೆ ಕೆಲವೊಂದು ಗೆದ್ದಗಳನ್ನು ಇರ್ತಾವ್ರಿ, ಊರಾಗಲಿ ಎಲ್ಲ ಕಡೆ ಇಲ್ಲೂ ಬಂದಾರಲ್ರಿ. ದೇವಿ ಪುರಾಣದಲ್ಲೇ ರಾಕ್ಷಸಗಳು ಅಂತಂದ್ರೆ ಏನು ಹೇಳ್ತಾರಪ್ಪ ಅಂದ್ರೆ ದುಷ್ಟ ಗುಣಗಳು, ದುಷ್ಟ ಶಕ್ತಿಗಳಿವ, ಇವು ಬರ್ತಾವ ತಾನವಾದೇ ಹೋಗ್ತಾವೆ. ಆದರೆ ನಾವು ತಾಳ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ತಾಳ್ಕೊಂಡಿವಂತಂದ್ರೆ ಯಾವ ತಾಳ್ಕೊತಾನ ಅವ್ನು ಬಾಳ್ತಾನ ಅಂತ. ಅಲ್ಲಿ ಒಮ್ಮೆಗೆ ನಮ್ಗೆ ತೇರ್ದಾಳದೊಳಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು, ಮಾಡಿದ್ದೀವಿ. ಮತ್ತು ಹಿಂದಾಗಡೆ ಹೂಗಾರ ತೋಟದೊಳಗೆ ಅದನ್ನು ತಾನಾಗಿ ಅವರು ಈಗೇನೇನು ಮುಂದಿನ ವರ್ಷ ನೀವು ಬರೋದಾದ್ರೆ ಬರಬೇಡ್ರಿ ಅಂತ ಏನೋ ಅಂದರು. ಏನಾಯಿತು ಆಯ್ತು, ಅದು ಗದ್ದಿಗೆ ಕಟ್ಟಿಸಿದ್ವಿ, ಅಲ್ಲೆಲ್ಲ ಚಂದ ಕಾರ್ಯಕ್ರಮ ನಡೀತು. ಆ ಗದ್ದಿಗೆ ಅದಕ್ಕೆ ಆಶ್ರಯ ಮಾಡಿತ್ತು, ಎಲ್ಲರೂ ಪಟ್ಟಿ ಹಾಕಿರು, ಭಕ್ತರು. ಅದಕ್ಕೆ ಮನೆಗೆ ಏನಾಗಿಬಿಡ್ತೀರಿ ನೋಡ್ರಿ, ಹೂಗಾರ ತೋಟದೊಳಗೆ ಪುಣ್ಯಕ್ಷೇತ್ರ ಆಗ್ತದೆ. ದೊಡ್ಡ ಪುರೋದು ಬರೀ ಗದ್ದಿಗೆ ಅಂತ ಅಲ್ಲಿ ಆಯ್ತು, ಹೆಸರಿಗೆ ಗದ್ದಿಗೆ ಅಲ್ಲಿ ಆದರೆ ಅವರು ನಾಮೋಚ್ಚಾರಣೆ, ಮಹಾತ್ಮರ ಪುಣ್ಯಾರಾಧನೆ, ಅವರ ಒಂದು ಪ್ರವಚನ, ಪುರಾಣ, ಮಹಾತ್ಮರ ಆಗಮನ ಇವೆಲ್ಲವೂ ಎಲ್ಲಿ ನಡೆದು ಅಂದರೆ ನಮ್ಮ ಹೂಗಾರ ತೋಟದೊಳಗೆ ನಡೆದು. ಅದನ್ನು ಯಾವ ರೀತಿ ಅದಕ್ಕೆ ಹೇಳ್ತಾರೆ, ಒಬ್ಬರಿಂದ ಒಂದು ಊರು ಪಾವನ ಆಕತ್ತೆ ಅಂತ, ಒಬ್ಬರಿಂದ ಒಂದು ಮನಿ ಪಾವನ ಆಕತ್ತೆ. ಹೀಗೆ ಆ ಭಗವಂತ ಅವರಲ್ಲಿ ದೈವೀ ಶಕ್ತಿಯನ್ನು ಕೊಟ್ಟಾನಂತಂದ ಬಳಿಕ ಆ ಗುರುವಿನ ನಾಮಸ್ಮರಣೆ ಆಗಲಿ, ಗುರುವಿನ ಸೇವಾ. ಅದಕ್ಕೆ ಹೇಳ್ತಾರೆ ತನು ಮನ ಧನ. ತನು ಅಂದರೆ ಶರೀರ, ಮನ ಅಂದ್ರೆ ನಮ್ಮ ಮನಮಾರೆ, ಮನಸ್ಸಿನಿಂದ ನಾವು ಭಕ್ತಿ ಮಾಡಬೇಕು. ತೋರಿಕೆಗೆ ಭಕ್ತಿ ಮಾಡ್ರೆ ಅದನ್ನು ನಂಬುದಿಲ್ರಿ. ಆಮೇಲೆ
ತನು ಮನ ಧನ ಅದಕ್ಕೆ ಏನೋ ಒಂದು 4 ದುಡ್ಡು ಖರ್ಚಾಕತ್ತಪ್ಪ ಅಂದ್ರೆ ದೇವರ ಕಾರ್ಯ ಗುರುವಿನ ಕಾರ್ಯ ನಡೀತೈತಿ ಅಂದ್ರೆ ನಾವೆಲ್ಲರೂ ಕೈಗೂಡಿಸಿದಾಗ ಆ ಗುರುವಿನ ಕಾರ್ಯ ನಡೀತೈತಿ. ಹಂಗ ನಡೆಯಕ್ಕೆ ಪಾಪ ಅದ ಮೇಲೂ ಒಬ್ಬ ಹಾಕಂದ್ರೆ ಎಲ್ಲಿ ಹಾಕ್ತಾರೆ? ಎಲ್ಲರೂ ಈಗೇನು ಚಲೋ ಆಗಕತ್ತಿದ್ದಿಲ್ರಿ, ಉಗಾರ ತೋಟದಾಗ ಅಲ್ಲಿಗಿಂತ ಜಬರ್ದಸ್ತ್ ಕಾರ್ಯ ಆಗತ್ತೈತಿ. ಎಲ್ಲರೂ ಅನ್ನದಾನ ಮತ್ತು ಪುರಾಣ ಪ್ರವಚನ ಮಹಾತ್ಮರಿಗೆ ಸನ್ಮಾನ ಎಲ್ಲವೂ ನಡೆದೈತಿ. ಆ ತಾಯಿ ಇವನು ಓಡಾಡ್ತಾಳ, ಇವನು ಓಡಾಡ್ತಾಳೆ. ನಮ್ಮ ಆರ್ಗಿಯವರು ಬಲಭುಜ ಎಡಭುಜ ಅಂದಂಗೆ ಇವು ಓಜು ಆಗಲಿ ಆರ್ಗಿಯವರಾಗಲಿ ಖಾಯಂ ನಿಂತ ಬಿಟ್ಟಾರ. ನಾವು ಯಾವಾಗಿಂದ ನೋಡ್ತೀವಿ, ಹೌದಿಲ್ರಿ? ಅದಕ್ಕೆ ಮನುಷ್ಯನಿಗೆ ಒಂದು ಗುರುವಿನ ಕಾರ್ಯ ಗುಡ್ದಾಗಿದ್ರು ನಡೀತೈತಿ. ನಮ್ಮಲ್ಲಿ ಒಬ್ಬರು ಸೋಮಲಿಂಗಪ್ಪ ಸ್ವಾಮಿಗಳಿದ್ರು, ಗುರುಬರು ಜಾತಿಲೇ ಕುರುಬರು. ಅವರು ನಮ್ಮ ಹುಡುಗನವ್ರು ಅವ್ರಿ ಕುರುಬರಿದ್ದರು. ಅವರು ಶಿವಪುತ್ರಪ್ಪ ಅವರ ಶಿಷ್ಯರೇ, ಹುಬ್ಬಳ್ಳಿ ಶಿವಪುತ್ರ ಸ್ವಾಮಿಗಳ ಶಿಷ್ಯರು. ಶಿವಪುತ್ರ ಸ್ವಾಮಿಗಳೇ ಯಾರಪ್ಪ ಅಂತ ಕೇಳಿದ್ರೆ ಸಿದ್ಧಾರ್ಥರ ಶಾಖಾದಲ್ಲಿ ಶಿವಪುತ್ರಪ್ಪ ಅಂತಂದ್ರೆ ಎಲ್ಲ ಶಿಷ್ಯರಲ್ಲಿ ಶಿವಪುತ್ರಪ್ಪನಂತ ಶಿಶುಮಗ ನನಗೆ ಹುಟ್ಟಲಿಲ್ಲ ಅಂತಂದು ಅಂದರು. ಅದೇ ರೀತಿ ನಮ್ಮ ಶಂಕರಾನಂದ ಅಪ್ಪಗಳು ಮೆಚ್ಚಿಕೊಂಡಾರ ಸಿದ್ಧಾರೂಢಪ್ಪ ಅವರು. ಈ ರೀತಿ ಶಿವಪುತ್ರಪ್ಪ ಅವರತ್ತೆಕ ಅಧ್ಯಯನ ಮಾಡಿ ಅಲ್ಲಿ ಶಾಸ್ತ್ರ ಪುರಾಣ ಎಲ್ಲ ಕಲಿತ ಅವರು ಇನ್ನೊಬ್ರು ಹೆಂಗಿದ್ರು ಅಂತ ಕೇಳಿದ್ರೆ ನಿಮ್ಗೆ ನಂಬುತ್ತಿರಲ್ಲ, ಗೊತ್ತಿಲ್ಲ. 5ನೇ ನಾ ಇದ್ನಿ ಅವಾಗ ನಮ್ಮಪ್ಪ ಕೈಮಗ ನೀಡ್ತಿದ್ರಿ. ಅವಾಗ ಅಂಗಡಿ ಹೆಗಲ ಮೇಲೆ ಹಾಕೊಂಡು ಬರೋರು ಸೋಮಲಿಂಗ ಸ್ವಾಮಿಗಳು. ಎಲ್ಲೇ ಮುಂಡೂರು ಪಾಲಿಗೆ ಬಂದಾಗ ಪಾಲ್ಕಿ ಜೋಡಿ ಬರೋವ್ರಿ. ಅವರಿಗೆ ಸೇವಾ ಮಾಡ್ಕೋ ಅಂತ ಹಿಂಗ ನಡೆಸುವಂಥ ಶಕ್ತಿ ಕೊಡ್ರಿ. ಕೆಲವೊಂದು ಕುಟುಂಬ ಆರ್ಗೆಯವ್ರಿಗೆ ಮದುಗ ಎಲ್ಲ ನಮ್ಮ ಮಲ್ಲಿಕಾರ್ಜುನ ಜಗದ್ಗುರು ಮಲ್ಲಿಕಾರ್ಜುನ ಸರ್ವತ್ರ ಮಂಡಳಿಗಳ ಮುಖ್ಯಸ್ಥರಾಗಿರುವಂಥ ಮೇಲು ಮಮದೇವಿಯವರು, ಅವರ ದಂಪತಿಗಳಾಗಲಿ ಆರ್ಗೆಯವರಾಗಲಿ, ನಮ್ಮ ಸುಭಾಸ ಉಗಾರರಾಗಲಿ ಎಲ್ಲ ಉಗಾರರು ಮತ್ತು ಎಲ್ಲ ನಮ್ಮ ಮಲ್ಲಿಕಾರ್ಜುನ ಸರ್ವತ್ರ ಮಂಡಳಿಗಳು ಅವರಿಗೆ ನಾವು ಆ ತಾಯಿ ಆಲಿಸುವ ಆರೋಗ್ಯ ಭಾಗ್ಯ ಎಲ್ಲ ಭಕ್ತರಿಗೆ ಅವರಷ್ಟೇ ಅಲ್ಲ ನಮ್ಮ ಮಲ್ಲಿಕಾರ್ಜುನ ಸರ್ವತ್ರ ಭಾರತವನ್ನು ಕೊಡಲಿ ಅಂತ ನಾವು ಕಾರ್ಯಬೇಕು. ಆ ಗುರು ಇನ್ನಷ್ಟು ಆರೋಗ್ಯ ವಿದ್ಯಾ ಬುದ್ಧಿಯನ್ನು ಕರುಣಿಸಲಿ. ಅವರಿಗೆ ಉತ್ತರೋತ್ತರ ಭವಿಷ್ಯದಲ್ಲಿ ದೀರ್ಘ ಒಂದು ಉತ್ತೇಜನವನ್ನು ಕೊಡಲಿ ಅಂತ ಇವತ್ತಿನ ಈ ಒಂದು ಪುರಾಣವನ್ನು ಅವರಿಗೆ ನಮ್ಮನ್ನ ಏನು ಅನುಭವ ವಿದ್ಯಾ ಆ ಗುರುವಿನ ಒಂದು ಸಾಕ್ಷಾತ್ಕಾರ, ಗುರುವಿನ ಒಂದು ದಯಾ ಅಂತಃಕರಣದಿಂದ ಏನೋ ಒಂದು ಸೇವಾ ಮಾಡ್ಕೊಂತ ನಡೆಯೋದು. ಇನ್ನೊಂದು ವೃತ್ತದ ಸನ್ನಿವೇಶ ಅವರು ಚಿಕ್ಕಪ್ಪ ಒಬ್ಬರು ನಾವು ಅವರು ಪೂಜೆ ಕರ್ತಾರು ಅವರು ನಾವು ಪೂಜೆ ಮಾಡಬೇಕು. ಇವತ್ತೆಷ್ಟು ಅದೇ ಆಗಲಿ ಶಂಕರಣ್ಣ ಅಂತ ನಾನು ಹೇಳ್ತೀನಿ. ಅವರು ಹೇಳ್ತಿದ್ರು. ಅದಕ್ಕೆ ಅವರೊಬ್ಬರು ನಮ್ಮ ಜೊತೆಗಿದ್ರೆ ಭಾಳ ದಯವಿಟ್ಟು ಅವರ ಆಯುಷ್ಯ ಅಷ್ಟೇ ಬಂದಿತ್ತು. ತಾಯಿ ಅವರ ಒಂದು ಸತ್ರುಡಿಗೆ
ಮಂಗಳಂ ಜಯ 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 ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಳಂ ಜಯ 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 ಅಜ್ಞಾನ ಕತ್ತಲು ನಮ್ಮ ಕಾಡಿದೆ ಮುಂದೆ ದಾರಿ ಕಾಣದೆ ಭಯವು ಮೂಡಿದೆ ಅಜ್ಞಾನ ಕತ್ತಲು ನಮ್ಮ ಕಾಡಿದೆ ಮುಂದೆ ದಾರಿ ಕಾಣದೆ ಭಯವು ಮೂಡಿದೆ ಜ್ಞಾನ ಜ್ಯೋತಿ ನೀ ದೇವ ಹರಸು ನಮ್ಮನು ಜ್ಞಾನ ಜ್ಯೋತಿ ನೀ ದೇವ ಹರಸು ನಮ್ಮನು ನೀ ಬಂದು ಕಾಪಾಡು ಮಹಾದೇವನೇ ನೀ ಬಂದು ಕಾಪಾಡು ಮಹಾಜೀವನೇ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಳಂ ಜಯ 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 ಮಂಗಳಂ ಮಂಗಳಂ ಜಯ 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 ಮಂಗಳಂ ಹುಬ್ಬಳ್ಳಿ ಪೀಠದಲ್ಲಿ ನೆಲೆಸಿರುವಾತನೇ ನೀ ನೆಲೆಸಿರುವ ತಾನವದು ಸಪ್ತ ಸ್ವರ ಬನಲು ಹುಬ್ಬಳ್ಳಿ ಪೀಠದಲ್ಲಿ ನೆಲೆಸಿರುವಾತನೇ ನೀ ನೆಲೆಸಿರುವ ತಾನವದು ಸಪ್ತ ಸ್ವರ ಬನಲು ನಿನ್ನ ಚರಣ ನನ್ನ ಶಿರದಿ ಹೊತ್ತು ನಡೆಯುವೆ ನಿನ್ನ ಚರಣ ನನ್ನ ಶಿರದಿ ಹೊತ್ತು ನಡೆಯುವೆ ನೀ ಬಂದು ಕಾಪಾಡು ನೀ ಬಂದು ಕಾಪಾಡು ಮಹಾಜೀವನೇ ನೀ ಬಂದು ಕಾಪಾಡು ಮಹಾದೇವನೇ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಳಂ ಜಯ 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 ಮಂಗಳಂ ಮಂಗಳಂ ಜಯ 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 ಮಂಗಳಂ ಮಾಡಿ ತಾವು ಈ ಒಂದು ತಾಯಿಯ ಸೇವೆಗೆ ಬಂದ ತಮ್ಮನ್ನ ಇಲ್ಲಿ ನಮ್ಮನ್ನ ಏನೋ ಒಂದು ಅಲ್ಪ ಒಂದು ವಿದ್ಯೆಯನ್ನ ನೋಡಿ ಆ ಗುರು ಅಂತಕ್ಕಂಥವರು ಒಂದು ನಮ್ಮಲ್ಲಿ ಬಂದು ಸತ್ಕಾರ ಮಾಡಿದ ಆ ಒಂದು ಕೃತಿಗೆ ನಾನು ಅವರಿಗೆ ಅವರ ಎಲ್ಲ ಬಳಗಕ್ಕೂ ಕೂಡ ಋಣಿಯಾಗಿರ್ತೀನಿ ಮತ್ತು ಆ ಭಗವಂತ ಅವರು ನಮ್ಮೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಿಸಲಿ. ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮೆಲ್ಲೂ ಆಗಿದ್ದು ನಮ್ಮ ಶಿಷ್ಯನ ಅದಕ್ಕೆ ಹೇಳ್ತಾರೆ ತಂದೆ ಮಗ ಇದ್ದವ ತಂದಿನ ಮೀರಿಸ್ಬೇಕಂತ, ಅದಕ್ಕೆ ಶಿಷ್ಯ ಇದ್ದವ ಗುರುವಿನ ಮೀರಿಸ್ಬೇಕಂತ. ನಮ್ಮ ಶಿಷ್ಯ ಆದರೂ ಕೂಡ ನಮ್ಗಿಂತ ಒಳ್ಳೆಯ ಮಾತುಗಾರರು, ಅಧ್ಯಾತ್ಮ ಜೀವಿ ಮತ್ತು ಒಳ್ಳೆಯ ಒಂದು ಅನುಭವಿ ಆಗಿರುವಂಥ ಮೇಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತಾಯಿಯ ಸನ್ನಿಧಿಯೊಳಗೆ ಮಾತಾಡಬೇಕಂತ ಅವ್ರನ್ನ ಕೇಳಿಕೊಳ್ಳುತ್ತವರು. ಅವ್ರು ಬಂದರೆ ಏನು ಮಾಡಿದ್ದಾರೆ ಮುಂಚಿನ ಸತ್ಯನಾರಾಯಣ ಪೂಜೆ ಆಯ್ತು ಅಂತ ಅವ್ರು ನೀವು ಹೇಳಕ್ಕೆ ಯಾರು ಹೇಳಕ್ಕೆ ಬರ್ತಾರೋ ಓದ್ತಾರೆ ಅವ್ರು ಕಲಿಸಿದವರು ನ್ಯಾಷನಲ್ ತಗ ಸಿಗುತ್ತಲ್ಲ ಹೇಳಿದವರು ಎಲ್ಲ ಹೇಳಿದವರು ಮತ್ತು ರಾಮಪುರದವ್ರು ಸ್ಮರಿಸೋರು ಸತ್ಯನಾರಾಯಣ ಪೂಜೆ ಹೇಳಕ್ಕೆ ಲಿಂಗಾಯತರವ ಬ್ರಾಹ್ಮಣ ಕಟ್ಟಿ ಹೆಂಗೆ ನೋಡು ಅಂತಂದು ಅವ್ರಿಗೆ ಆಗ್ಬಿಟ್ಟಿದೆ. ಮತ್ತು ಅವ್ರ ಶಿಷ್ಯನ ನಮ್ಮ ಶಿಷ್ಯ ಹೊಸಮನಿಗೆ ಹ್ಯಾಂಡಿ ಅರ್ಥ ನೋಡು ಅಂತಂದ್ರೆ ಈ ಹ್ಯಾಂಡಿ ಕೊಡ್ತಾರಿಗೆ 25 ವರ್ಷ ಹೇಳಾಕತ್ತೇವೆ. ಅವಾಗ 25 ಅಂದರೆ 40-35 ವರ್ಷ ನಿಂತಿದ್ದು. ಅದ್ರ ನಂತರ 5 ಅಧ್ಯಾಯ ಆಗೋದಕ್ಕೆ ಎದಕ್ಕೆ ಕೂತಾರ್ರಿ ಕೂತಾರ್ರಿ ಆ 5 ಅಧ್ಯಾಯಗಳನ್ನು ಕಥಾಸಾರ ಕೇಳಿದ ನಂತರ ಹೇಳಿದರು ಒಂದು ಮಾತ ಅಡ್ಡಿ ಇಲ್ಲಪ್ಪ ಹೊಸಮನಿ ಗುರುವಿನ ಮೆಚ್ಚಿಸ್ಕೊಂಡಿದ್ದೀನಿ ನನ್ನ ದೀಕ್ಷಾ ತಾಳಿ ಕೇಳಿದವರು. ಆದರೆ ವಿದ್ಯಾ ಕಲಿಸಿ
ವಿದ್ಯಾಗುರುಗಳು ಇರಲಿ ಅಂತೇಳಿ ಹಂಗೆ ನಮ್ಮ ಶಿಷ್ಯರು ಕೂಡ ನಮ್ಮನ್ನು ಬೀರಿಸ್ತಾರೆ ಮೇಲೂ ಅದಕ್ಕೆ ಒಳ್ಳೆಯ ಮಾತುಗಾರ ಒಳ್ಳೆಯ ಅನುಭವಿ ಅದನ್ನು ಆಗಿ ಆ ಹುಡುಗಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ಸಿಗಲಿ ನಾವೆಲ್ಲರಿಗೂ ಆ ಮಕ್ಕಳಿಗೆ ವಿದ್ಯಾ ಸಿಗಲಿ ತಮ್ಮದು ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಿಸಲಿ ಆ ತಾಯಿ ಅಂತ ಹೇಳ್ಕೊಂಡು ಇವತ್ತು ನಾವೆಲ್ಲರಿಗೂ ಮಂಗಲ ಪಾರ್ವತೀಶ್ವರ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ ಜಯ 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 ಮಂಗಲಂ ಜಯ 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 ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ ಜಯ 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 ಅಜ್ಞಾನ ಕತ್ತಲು ನಮ್ಮ ಕಾಡಿದೆ ಮುಂದೆ ದಾರಿ ಕಾಣದೆ ಭಯವು ಮೂಡಿದೆ ಅಜ್ಞಾನ ಕತ್ತಲು ನಮ್ಮ ಕಾಡಿದೆ ಮುಂದೆ ದಾರಿ ಕಾಣದೆ ಭಯವು ಮೂಡಿದೆ ಜ್ಞಾನ ಜ್ಯೋತಿ ನೀ ದೇವ ಹರಸು ನಮ್ಮನು ಜ್ಞಾನ ಜ್ಯೋತಿ ನೀ ದೇವ ಹರಸು ನಮ್ಮನು ನೀ ಬಂದು ಕಾಪಾಡು ಮಹಾದೇವನೇ ನೀ ಬಂದು ಕಾಪಾಡು ಮಹಾಜೀವನೇ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ ಜಯ 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 ಮಂಗಲಂ ಮಂಗಲಂ ಜಯ 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 ಮಂಗಲಂ ಹುಬ್ಬಳ್ಳಿ ಪೀಠದಲ್ಲಿ ನೆಲೆಸಿರುವಾತನೇ ನೀ ನೆಲೆಸಿರುವ ತಾನವದು ಸಪ್ತ ಸ್ವರ ಬನಲು ಹುಬ್ಬಳ್ಳಿ ಪೀಠದಲ್ಲಿ ನೆಲೆಸಿರುವಾತನೇ ನೀ ನೆಲೆಸಿರುವ ತಾನವದು ಸಪ್ತ ಸ್ವರ ಬನಲು ನಿನ್ನ ಚರಣ ನನ್ನ ಶಿರದಿ ಹೊತ್ತು ನಡೆಯುವೆ ನಿನ್ನ ಚರಣ ನನ್ನ ಶಿರದಿ ಹೊತ್ತು ನಡೆಯುವೆ ನೀ ಬಂದು ಕಾಪಾಡು ನೀ ಬಂದು ಕಾಪಾಡು ಮಹಾಜೀವನೇ ನೀ ಬಂದು ಕಾಪಾಡು ಮಹಾದೇವನೇ ಶ್ರೀ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲಂ ಜಯ 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 ಮಂಗಲಂ ಮಂಗಲಂ ಜಯ 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 ಮಂಗಲಂ